ಸರ್ ಇದೆಲ್ಲ ನಾನು ನೋಡ್ದಂಗೆ ಎಲ್ಲ ಒಂದೇ ಸೈಜಲ್ಲಿ ಇದೆ ಸರ್. ನೋಡಿದ್ರೆ ಇವೆಲ್ಲ ಒಂದೇ ಟೈಮ್ ಮಾಡ್ದಂಗಿದೆ. ಏನು ಸರ್ ವಿಶೇಷ ಇದು? ಸರ್ ಇದ್ರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ ಸರ್, ಇಲ್ಲಿರೋಂಥ ಸಾವಿರಾರು ಗಿಡಗಳು ಇದಾವೆ ಸರ್. ಸಾವಿರಾರು ಗಿಡಗಳಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು 15 ವರ್ಷದಿಂದ ಏನು ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಬರ್ಡೇದಿಂದಲೇ ಗಿಡಗಳು ನೆಡೋದು ಜಾಸ್ತಿ ನಾನು. ಕಾರಣ ಸರ್? ಅದೇನೋ ಒಂದು ಅಭ್ಯಾಸ ಸರ್. ಅದೇನೋ ಒಂದು ನನ್ನ ಒಂದು ಇದು ಸರ್. ಏನು ಅಂದರೆ, ನನಗೆ ಒಂದು ಆಸೆ, ನನ್ನ ಬರ್ಡೇದಿಂದ ಇಷ್ಟು ಗಿಡ ಇದೆ ಅಷ್ಟು ಗಿಡ ತರಬೇಕು ಅಂತ. ಪ್ಲಸ್ ಇವತ್ತಿನ ಪ್ರಪಂಚದಲ್ಲಿ ಬರ್ಡೇ ಅಂದರೆ ಆಚೆ ಹೋಗೋದು, ಮೋಜಿ ಮಸ್ತಿ ಮಾಡೋದು ಎಲ್ಲ ನೋಡಿ ತುಂಬ ಕಾಮನ್ ಆಗ್ಬಿಟ್ಟಿದೆ. ನೀವು ನೋಡಿದ್ರೆ ಇಲ್ಲಿ ಗಿಡ ಇವೆಲ್ಲ ನೀವು ತುಂಬ ಪರಿಸರವಾಗಿ ಯೋಚನೆ ಮಾಡ್ತೀರಾ. ಏನು ಸರ್ ಕಾರಣ ಇದು? ಸರ್ ನಾನು ಬರ್ಡೇಲಿ ಸರ್ ನಾನು ನಿಜವಾಗ್ಲೂ ಒಂದು ಕೇಕ್ ಕಟ್ ಮಾಡಿಲ್ಲ ಸರ್. ಫ್ರೆಂಡ್ಸ್ಗಳಿಗೆ ಒಂದು ಸ್ವೀಟ್ ಕೂಡ ಹಂಚಿಲ್ಲ ಸರ್. ನಾನು ಗಿಡಗಳನ್ನ ನೆಡೋದೇ ಅವತ್ತು ನಾನು ಕೆಲಸ. ನಿಮ್ ಪ್ರಕಾರ ಇವೇ ನಿಮ್ ಫ್ರೆಂಡ್ಸ್ ಅಂತೀರಾ? ಇವೇ ನಮಗೆ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಕೂಡ ಇವಾಗ ಹೇಳ್ತೀನಿ ನಾನು. ಸರ್ ನಮ್ದು ಇಲ್ಲಿ ಸಾವಿರಾರು ಗಿಡ ಇದೆ ಸರ್ ತೋಟದಲ್ಲಿ. ಆ ಸಾವಿರಾರು ಗಿಡಕ್ಕೂ ಹೆಚ್ಚು ಕಮ್ಮಿ 90% ಗಿಡಗಳಿಗೆ ನನ್ನ ಬರ್ಡೇದಿಂದಲೇ ಅವಕ್ಕೂ ಬರ್ಡೇ ಆಗಿರ್ತದೆ. ಸಂತೋಷ ಸರ್, ಕೇಳೋದಕ್ಕೆ ತುಂಬಾ ಸಂತೋಷ. ಆಮೇಲೆ ಇನ್ನೊಂದು ಸರ್, ಈ ಗಿಡಗಳನ್ನ ನಾಟಿ ಮಾಡ್ಬೇಕಾದ್ರೂ ಸರ್ ನಾನು ಇಲ್ಲಿವರೆಗೂ ಯಾರು ಲೇಬರ್ಗಳು ಕೂಡ ಇದ್ ಮಾಡ್ಕೊಂಡಿಲ್ಲ ಸರ್. ಇಷ್ಟು ಪೂರ್ತಿ ಸರ್ ಎಲ್ಲ ಫುಲ್ ನಾನು, ನನ್ನ ಹೆಂಡತಿ, ಮಕ್ಕಳು ಇಷ್ಟು ಜನದ ಸೇರ್ಕೊಂಡೆ ನಾಟಿ ಮಾಡ್ತೀನಿ. ಅಂದ್ರೆ ಇವೆಲ್ಲ ಒಂದೇ ಟೈಮ್ ಅಂದ್ರೆ ಎಲ್ಲಕ್ಕೂ ಸರ್. ಇವೆಲ್ಲ 3ನೇ ವರ್ಷದ ಗಿಡಗಳು, ಅದು 8ನೇ ವರ್ಷದ ಗಿಡಗಳು, 7ನೇ ವರ್ಷದ ಗಿಡಗಳು, 6ನೇ ವರ್ಷದ ಗಿಡಗಳು, 5ನೇ ವರ್ಷದ ಗಿಡಗಳು. ಇವೆಲ್ಲ ಒಂದೊಂದು ವರ್ಷನೂ ನಾನು ಬರ್ತಡೇ ದಿನ ನಮ್ಮ ಹುಡುಗರು ಕೆಲಸ ಮಾಡ್ಬೇಕಾದ್ರೆ ಹೇಳ್ತಾ ಇರ್ತಾರೆ ಸರ್. ಏನಂತಂದ್ರೆ, ಅಪ್ಪ 5ನೇ ವರ್ಷದ ಬರ್ತಡೇ ಹಣ್ಣಿನ ಗಿಡ ಇದು, 3ನೇ ವರ್ಷದ ಬರ್ತಡೇ ಗಿಡ, 2ನೇ ವರ್ಷದ ಬರ್ತಡೇ ಗಿಡ ಅಂತ ಹೇಳ್ತಿರ್ತಾರೆ ಸರ್. ಹೋದ ವರ್ಷ ಅಡಿಕೆ ಗಿಡ ಮಾಡಿದೆ, ಈ ವರ್ಷ ಈ ತರ ಎಲ್ಲ ಮಿಕ್ಸ್ ಫ್ರೂಟ್ ಮಾಡ್ಕೊಂಡಿದೀನಿ ಸರ್. ಪ್ಲಾನ್ ಚೇಂಜ್ ಮಾಡಿದೀರಾ? ಸ್ವಲ್ಪ ಪ್ಲಾನ್ ಚೇಂಜ್ ಅಂದ್ರೆ ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದೀನಿ ಸರ್. 20 ಹಳಸು, ಸಿದ್ದು ಹಳಸು. ಸರ್ ಡ್ರೈನೇಜ್ ಎಲ್ಲ ಹೆಂಗ್ ತೆಗ್ಸಿದ್ರಿ ಸರ್? ಏನು ಯಾವ ತರ? ಸ್ವಲ್ಪ JCB ತೆಗ್ಸ. ನಂದು ಕಲ್ಲು ಭೂಮಿ ಸರ್, ಕೈಲಿ ಮಾಡ್ಬೇಕಾದ್ರೆ ಕಷ್ಟ ಸರ್. ಬಾಕಿ ಎಲ್ಲ ಕೈಲೇ ಕಷ್ಟಪಟ್ಟು ಗುಂಡಿ ತೆಗ್ದಿದ್ದೀನಿ. ಬಟ್ ಇದೊಂದ್ ಸ್ವಲ್ಪ ಫ್ರೀ ಆಗಿ ಇತ್ತಲ್ಲ ಸರ್, ಹಂಗಾಗಿ ನಾನು ಡ್ರೈನೇಜ್ ಕೂಡ ಮಾಡ್ಕೊಂಡಿದ್ದೆ ಸರ್. JCB ಮಾಡಿಸ್ಕೊಂಡು ಒಳಗಡೆ ಎಲ್ಲ ಸ್ವಲ್ಪ ಅಲ್ಲೂ ಕೂಡ ಸ್ವಲ್ಪ ಗಿಡಗಳನ್ನ ಗುಂಡಿ ತಕ್ಕೊಂಡು ನಾವೇ ನಾಟಿ ಮಾಡಿ, ನಾವೇ ಗೊಬ್ಬರ, ಮನೆ ಗೊಬ್ಬರ ಹಾಕೊಡ್ತೀವಿ ಸರ್. ಮನೆ ಗೊಬ್ಬರ, ಜಿಪ್ಸಮ್ಮು, ಈ ತರ ಸಾವಯವ ಗೊಬ್ಬರನ ಹಾಕೊಂಡು ಅವತ್ತೇ ಒಂದೇ ದಿನದ ನಾಟಿ ಮಾಡಿದ್ದೀನಿ ಸರ್. ಅವತ್ತು ಕಮ್ಮಿ ಅಂದ್ರೂ 350 ಗಿಡದ ಮೇಲಿದೆ ಸರ್ ನಾಟಿ ಮಾಡಿದ್ದ ಅವತ್ತು. ಒಂದ್ ದಿನ ಮುಗಿಸ್ಬೇಕಂದ್ರೆ ಸುಲಭ ಅಲ್ಲ ಸರ್. ಇಲ್ಲ ಸರ್, ಬೆಳಗ್ಗೆ ಎದ್ರೆ ನಾನು ಇನ್ನೇನು ಕೆಲಸನೇ ಮಾಡ್ಲಿಲ್ಲ. ಬೆಳಿಗ್ಗೆ ಸ್ನಾನ ಮಾಡಿದೆ, ಸ್ನಾನ ಮಾಡಿದ ತಕ್ಷಣ ಮಕ್ಕಳುಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇನ್ನು ಡೈರೆಕ್ಟ್ ಕೆಲ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸಂಜೆ 5:15 ಹೊತ್ತಿಗೆ ಕೆಲಸನ ಮುಗಿಸ್ತೆ ಸರ್. ಅದರಲ್ಲೂ ಮಧ್ಯಾಹ್ನ ನನಗೊಂದು ಡೌಟ್ ಆಯ್ತು ಸರ್, ಮಳೆನೂ ಬರ ಬಂದ್ಬಿಡ್ತು. ಮಳೆ ಬಂದಾಗ ನಾನು ಇವತ್ತು ನಾನು ಎಲ್ಲ ಕೆಲಸ ಗಿಡಗಳನ್ನ ನೆಡಕ್ ಆಗಲ್ಲ ಅನ್ಕೊಂಡೆ. ಬಟ್ ಅದೊಂದು 1/2 hour ಮಳೆ ಬಿಟ್ಟು ಹೊಂಟೋಯ್ತು. ಆಮೇಲೆ ಕೂಡ ಗಿಡಗಳನ್ನ ಸ್ಟಾರ್ಟ್ ಮಾಡಿದೆ ನೆಡೋದಕ್ಕೆ. ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ಟೆ ಸರ್ ಗಿಡಗಳನ್ನ ನೆಡೋದು. ನನಗೆ ಖುಷಿ ಸರ್. ಬರ್ತಡೇ ದಿನ ಸರ್, ಮುಂದಕ್ಕೆ ನಂದ ಫ್ಯೂಚರ್ ನಮ್ ಜೀವನ ಯಾವತ್ತಿದ್ರು ಒಂದಿನ ಇದಾಗುತ್ತೆ ಸರ್. ನಮ್ಮ ಮಕ್ಳುಗಳಿಗೆ ನಾವು ಏನಪ್ಪಾ ಅಂತಂದ್ರೆ ನನ್ ಇದ್ರಲ್ಲಿ ಸರ್, ನಮ್ಮ ಮಕ್ಳುಗಳು ನಮ್ಮನ್ನ ನೆನ್ಪ್ ಮಾಡ್ಕೊಳ್ಳೋದಿಲ್ಲ. ಇಲ್ಲ ಅಂದ್ರೆ ಅವ್ರ ಮಕ್ಳಿಗೆ 2 ತಲೆ 3 ತಲೆ ಆದ್ರೆ ನಮ್ ತಾತ ಯಾರು ಮುತ್ತಾತ ಯಾರು ಅಂತ ಗೊತ್ತಾಗಲ್ಲ. ನನ್ ಕಾನ್ಸೆಪ್ಟ್ ಏನಂದ್ರೆ, ಈ ಗಿಡಗಳು ನೆಟ್ಟಿರ್ತೀವಲ್ಲ ಸರ್, ಅವ್ರ ಮಕ್ಳಿಗೆ ಹೇಳ್ತಾರೆ ಸರ್ ಅವರು. ನನ್ ಮಕ್ಳಿಗೆ ಅಂತ ಗೊತ್ತಿರ್ತದೆ, ಜೊತೆ ಇರ್ತಾರಲ್ಲ, ಗೊತ್ತಿರ್ತದೆ. ನಮ್ಮ ಅಪ್ಪನ ಬರ್ಡೇ ದಿನ ಇಷ್ಟು ಗಿಡ ನೆಟ್ಟಿತ್ತು ನಮ್ಮಪ್ಪ, ಇದು 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 ಅಂತ ಗೊತ್ತಿರ್ತದೆ. ನೆಕ್ಸ್ಟ್ ಅವ್ರ ಮಕ್ಳಿಗೆ ಹೇಳ್ತಾರೆ. ನೋಡಿ, ಯಾಕಂದ್ರೆ ನಮಗ್ ವಯಸ್ಸಾಗಿ ನಾವು ಸತ್ರು ಸರ್ ಗಿಡಗಳು ಸಾಯಲ್ಲ. ಇದನ್ನ ನಾವು ಕಷ್ಟಪಟ್ಟು ಮಕ್ಳ ತರ ಪೋಷಣೆ ಮಾಡಿ ಬೃಹತ್ ಮಾಡಿ ಬಿಟ್ರೆ ಸರ್, ಮತ್ತೆ ನಮ್ಮ ಆಯಸ್ ಮುಗಿದ್ರು ಇವಕ್ಕೆ ಆಯಸ್ ಬೇಗ ಮುಗಿಯಲ್ಲ. ಆಗ ಏನ್ ಹೇಳ್ತಾರೆ, ಅದು ವಂಶ ಹೋಗ್ತಾ ಇರ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು ಮಾಡ್ತಿದ್ದೀನಿ ಸರ್. ಈ ತರ ಸರ್ ಇನ್ನೊಂದೇನು ಸರ್, ಪರಿಸರನ ನಾವು ಸಂರಕ್ಷಣೆ ಮಾಡ್ಲೇಬೇಕು. ಅದು ನನ್ ಬರ್ಡೇ June 10ಕ್ಕೆ ಬಂದಿರೋದು. ನನ್ಗೆ ಇನ್ನೊಂದು ವಿಶೇಷ ಏನಂದ್ರೆ, ಈ ಪರಿಸರ ದಿನಾಚರಣೆ ಅಂತ ಒಂದು 5 ದಿನ ಆದ್ಮೇಲೆ ಬರ್ತದೆ. ಪರಿಸರ ದಿನಾಚರಣೆ 5ನೇ ತಾರೀಕಿಗೆ ಆಗುತ್ತೆ. ನಮ್ದು ಬರ್ತಡೇ 10ನೇ ತಾರೀಕು ಆಗುತ್ತೆ. ಆ ತಿಂಗಳು ಹುಟ್ಟಿದ್ ನಾನು ಅದೃಷ್ಟ ಅಂತ ಅನ್ಕೊಂತೀನಿ. ಮತ್ತೆ ಆ ಟೈಮಲ್ಲಿ ಸರ್ ಕ್ಲೈಮೇಟ್ ಅಲ್ಲಿ ಎಲ್ಲಾ ಗಿಡಗಳು ನೆಟ್ರೆ ಬರ್ತವೆ ಅಲ್ಲ ಸರ್. ಅದೇ ತರ ನಾನು ಒಂದ್ ನೆನಪಿಗೋಸ್ಕರ ಇರ್ತವೆ ಅನ್ನೋದು ಸರ್. ಈ ತಂಗಿ ಮರಕ್ಕೆಲ್ಲ 14 ವರ್ಷ ಆಗಿದೆ ಸರ್ ಬರ್ಡೇ. 14 ಇದು ಬರ್ಡೇ ದಿವಸ ನೋಟಿದ್ದು 14 ವರ್ಷದ ಬರ್ಡೇ ಆಗಿದೆ ಗಿಡಗಳು. ಸಂತೋಷ ಸರ್, ತುಂಬಾ ಸಂತೋಷ ಆಗುತ್ತೆ ಕೇಳೋದಕ್ಕೆ. ಸರ್ ಹಳಸಲು ಕೂಡ ಗಮ್ಲೆಸ್ ಹಳಸು ಅಂತ ಬರ್ತದೆ ಸರ್. ಅಂಟಿಲ್ಲದ ಅಂತ ಒಂದು ಹಣ್ಣಿನ ಹಳಸು ಅದು. ಇದು ಗಮ್ಲೆಸ್ ಸರ್. ಇದು ಒಂದು ಸೀಡ್ಲೆಸ್ ಸರ್. ಸೀಡ್ಲೆಸ್ ಸರ್. ಅಲ್ಲಿ ಅನ್ಸಿಜನ್ ಹಳಸು ಅಂತ ಸರ್. ಇದು ಎನಿ ಟೈಮ್ ಬಿಡುವಂತದ್ದು. 3 ತಂದು ಮಡಗಿದ್ದೀನಿ, ಇನ್ನು ನಾಟಿ ಮಾಡಿಲ್ಲ. ಗಮ್ಲೆಸ್ ಸರ್, ಅದು ಅಂಟಲ್ವಾ? ಅಂಟಲ್ಲ ಸರ್, ಗಮ್ಮೆ ಅಂಟಲ್ಲ. ಅಂದ್ರೆ ಅಂಟು ತಿನ್ಬೇಕಾದ್ರೆ ಸ್ವಲ್ಪ ಕೈಗೆಲ್ಲ ಅಂಟುತ್ತೆ ಸರ್, ಅದು ಗಮ್ಲೆಸ್, ಅದು ಅಂಟಲ್ಲ. ಮತ್ತೆ ಇನ್ನೊಂದು ಅನ್ಸಿಜನ್, ಅದು ಎನಿ ಟೈಮ್ ಬಿಡ್ತಾನೆ ಇರ್ತದೆ. ಅದಕ್ಕೆ ನಿರಂತರವಾಗಿ ಒಂದ್ಸರಿ ಸ್ಟಾರ್ಟ್ ಆಯ್ತು ಅಂದ್ರೆ ಹಣ್ಣು ನಿರಂತರವಾಗಿ ಬರ್ತಾನೆ ಇರ್ತದೆ ಸರ್. ಸರ್ ಇದು ಒಂದು ರಸ್ನ ಅಂತ ಸರ್. ಇದು ರಸ್ನ ಅಂತ ಸರ್. ಏಲಕ್ಕಿ ತರ ಇದೆ, ನೀವು ಹೇಳ್ಬೋದು, ಶುಂಠಿ ತರ ಇದೆ, ಎಲ್ಲ ಒಂದೇ ತರ ಇರ್ತದೆ. ಬಟ್ ಇದು ರಸ್ನ ಅಂತ ಸರ್. ಇದನ್ನ ಒಂದು ಎಲೆನ
ಸ್ವಲ್ಪ ಆಡಿಸ್ಬಿಟ್ಟು ಕೈ ಕಾಲು ಮೂಳೆ ಮುರಿದೋದ್ರೆ ಸರ್, ಹಾಂ ಮುರಿದೋದ್ರೆ ಇದನ್ನ ಕಟ್ಟಿದ್ದೆ ಆದ್ರೆ ಖಂಡಿತ ಅದು ಹುಷಾರಾಗುತ್ತೆ ಅಂತ ಹೇಳ್ತಾರೆ ಸರ್. ಮೂಳೆ ಡ್ಯಾಮೇಜ್ ಆಗಿದೆ ಸರ್. ಮೂಳೆ ಡ್ಯಾಮೇಜ್ ಆದ್ರೆ ಇನ್ನು ಕೆಲಸ ಮಾಡ್ಬೇಕಾದ್ರೆ ಮೂಳೆ ಡ್ಯಾಮೇಜ್ ಆದ್ರೆ ಹಾಂ ಇಲ್ಲ ನರಗಳ ಮೇಲೆ ನರಗಳು ಬಂದು ನೋವು ಕಾಣಿಸ್ಕೊಂಡ್ರೆ ಇದನ್ನ ಹಚ್ಬಿಟ್ರೆ ಸಾಕು ಸರ್, ಹುಷಾರಾಗುತ್ತೆ ಅಂತ ಹೇಳ್ತಾರೆ ಸರ್. ಈ ಹಿಂದೆಲ್ಲ ಪಂಡಿತರು ಆಯುರ್ವೇದಿಕಲ್ಲೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರಂತೆ ಸರ್. ಓಹೋ ಅದೇ ಇದೇನು ಜ್ಯೂಸ್ ಥರನೂ ಯೂಸ್ ಮಾಡ್ತಾರೆ ಸರ್, ಹೆಂಗೆ ಇದು? ಇಲ್ಲ ಸರ್, ಇದನ್ನ ಆಡಿಸ್ಬಿಟ್ಟು ಕುಡಿಬೋದು ಸ್ವಲ್ಪ, ಕುಡಿಬೋದು. ಮತ್ತೆ ಇನ್ನೊಂದು ಸ್ವಲ್ಪ ಆಡಿಸ್ಬಿಟ್ಟು ಆ ಗಾಯ ಎಲ್ಲಾಗಿದೆ ಅಲ್ಲಿಗೆ ಹಚ್ಚಿದ್ರೆ ಸಾಕು ಸರ್. ಓಕೆ